ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಮಾವಿನಕಾಯಿ, ಹಸಿ ಮಾವಿನಕಾಯಿಂದ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಮಾವಿನಕಾಯಿ ನೋಡಿ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ಪು ಇದು ಹುರಿದಿರೋವಂಥ ಶೇಂಗಾ. ಇದೇನು ಸಿಪ್ಪೆ ತೆಗೆಯೋದೇನು ಬೇಕಿಲ್ಲ, ಹಾಗೆ ಹಾಕ್ಬೋದು. ನೋಡಿ ಒಂದು 6 ಹಸಿಮೆಣಸಿನ್ಕಾಯಿ, ಇದನ್ನು ಕೂಡ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಹಸಿದೆ ಹಾಕಿದ್ರೆ ಹಸಿ ವಾಸನೆ ಬರುತ್ತೆ ಅಂತ. ಒಂದು 6 ಇಲ್ಕ್ ಬೆಳ್ಳುಳ್ಳಿ, ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಅರ್ಧ ಕಪ್ ಬೆಲ್ಲ, ಕೊತ್ತಂಬರಿ ಸೊಪ್ಪು, ಇಷ್ಟೇ ಹಾಕೋದು. ಇದಕ್ಕಿನ್ನೇನು ಹಾಕಲ್ಲ. ಬೇಕು ಅಂದರೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೋದು. ಫಸ್ಟ್ ಇವಾಗ ಮಿಕ್ಸರ್ ಜಾರ್ಗೆ ನಾವು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಹುರಿದಿರೋ ಶೇಂಗಾ, ಉಪ್ಪು, ಬೆಲ್ಲ ಇದಿಷ್ಟನ್ನು ಹಾಕ್ಬಿಟ್ಟು ತರ್ತರಿಯಾಗಿ ರುಬ್ಕೊಂಬರೋಣ. ಮಾವಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದು ತರ್ತರಿಯಾಗಿ ರುಬ್ಬಿದ ಮೇಲೆ ಹಾಕಿ ಮತ್ತೆ ರುಬ್ಕೊಳ್ಳೋಣ. ಅದನ್ನು ಉಪ್ಪು ಹಾಕ್ತಿದ್ದೀನಿ. ಇವಾಗ ಹಾಕ್ಬಿಟ್ಟು ಇವಾಗ ಅದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ. ನೋಡಿ ಆಯ್ತಿದು, ತರ್ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಮಾವಿನಕಾಯಿ ಹಾಕ್ಕೊಂಬಿಡೋಣ. ಹಾಕ್ಬಿಟ್ಟು ಈಗ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ ಅದನ್ನು. ಇದು ಅಷ್ಟೇ, ತುಂಬ ಸ್ಮೂತಾಗಿರಬಾರ್ದು, ತುಂಬ ರಫ್ ಆಗೂ ಇರಬಾರ್ದು, ತುಂಬ ತರ್ತರಿನೂ ಇರಬಾರ್ದು. ಆ ರೀತಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದು ಅನ್ನದ ಜೊತೆಗೆ, ಇಡ್ಲಿಗೆ, ದೋಸೆಗೆ, ರೊಟ್ಟಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಇದನ್ನು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.